ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ನಿನ್ನೆ ನಾವು ನೋಡ್ತಾ ಇದ್ವಿ, ನಿನ್ನೆ ಮೊನ್ನೆಯಿಂದ ಟ್ರೆಂಡ್ ಸೆಟ್ಟರ್ ಬಗ್ಗೆ. ಸೊ ನಿನ್ನೆ ನಾವು ನೋಡಿದ್ವಿ ಒಂದು ವಾಲ್ಮಾರ್ಟ್ ಅನ್ನೋ ಕಂಪನಿ ಮತ್ತೆ ಮೀಡಿಯಾಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ, ಏನು ಫಿಕ್ಸೆಡ್ ಚಾರ್ಟ್ ತರ ಹೇಗ್ ಮಾಡ್ಕೊಂಡು ಅವತ್ತಿಂದ ಅವತ್ತು ಅಲ್ಲೇ ತೋರಿಸ್ತಿರ್ತಾರೆ ಅಂತ. ಈಗ ಅದನ್ನ ನಮ್ಮ ಕೃಷ್ಣ ಅವಾಗ್ಲೇ ಮಾಡಿದಾರಂತೆ. ಹೇಗೆ ಅಂದ್ರೆ ನೋಡೋಣ. ಕೃಷ್ಣನ ಗುರಿ ಧರ್ಮ ಸಂಸ್ಥಾಪನೆ ಮಾಡ್ಬೇಕು ಅಂತ. ಅದಕ್ಕೆ ಅವ್ರೇನ್ ಮಾಡಿದ್ರು, ಕೌರವರನ್ನ ಕುರುಕ್ಷೇತ್ರ ಯುದ್ಧದಲ್ಲಿ ಸೋಲಿಸ್ಬೇಕು ಅಂತ ಫಿಕ್ಸೆಡ್ ಪಾಯಿಂಟ್ ಚಾರ್ಟ್ ನ ರೆಡಿ ಮಾಡಿಟ್ಬಿಟ್ಟಿದ್ರು. ಅದಕ್ಕೆ ಅಗತ್ಯವಿರುವ ರಣತಂತ್ರಗಳನ್ನು ಮೊದಲೇ ರೂಪಿಸಿದ್ರು. ಆದರೆ ಯುದ್ಧ ಭೂಮಿಯಲ್ಲಿ ಹಠತ್ತನೆ ಅರ್ಜುನ ಶಸ್ತ್ರತ್ಯಾಗ ಮಾಡೋದ್ರಿಂದ ಹಿಡಿದು ಅನೇಕ ಹೊಸ ಹೊಸ ಸಮಸ್ಯೆಗಳು ಬರ್ತಾನೇ ಇತ್ತು. ಕೃಷ್ಣ ಆಲ್ರೆಡಿ ಬೆಸ್ಟ್ ಪ್ಲಾನರ್, ಆಲ್ರೆಡಿ ಪ್ಲಾನ್ ಸೆಟ್ ಮಾಡಾಗ್ಬಿಟ್ಟಿದೆ. ಅಷ್ಟು ಪ್ಲಾನ್ ಸೆಟ್ ಮಾಡಿರೋ ಕೃಷ್ಣಂಗೆ ಅನಿರೀಕ್ಷಿತವಾಗಿ ಪ್ರಾಬ್ಲಮ್ಸ್ಗಳು ಬರ್ತಾ ಇತ್ತು. ಅವ್ರು ಅನ್ಕೊಂಡಿದ್ರು ಇದು ಯುದ್ಧ ಹಿಂಗಾಗತ್ತೆ, ಅವ್ರು ಸೋಲ್ತಾರೆ, ಇದಾಗತ್ತೆ ಅಂತ. ಆದ್ರೆ ಅರ್ಜುನ ಸಡನ್ ಆಗಿ ಹೋಗ್ಬಿಟ್ಟು ಸ್ಟಾಪ್ ಮಾಡಿ ನಿಲ್ಸ್ಬಿಟ್ರು, ನಾನು ಯುದ್ಧ ಮಾಡಲ್ಲ ಅಂತ. ಅದು ಅವ್ರಿಗೆ ಸಡನ್ ಆಗಿ ಬಂದಂತ ಪ್ರಾಬ್ಲಮ್. ನಮ್ಗೇನಾದ್ರು ಸಡನ್ ಆಗಿ ಪ್ರಾಬ್ಲಮ್ ಅಂದ್ರೆ ನಾವೇನ್ ಮಾಡ್ತೀವಿ, ಎಷ್ಟು ಗಾಬರಿ ಆಗ್ತೀವಿ, ಒಂದ್ ಸಮಾಧಾನವಾಗಿ ಅದನ್ನ ಫೇಸ್ ಮಾಡಲ್ಲ, ಸಮಾಧಾನವಾಗಿ ಅದನ್ನ ಹ್ಯಾಂಡ್ಲು ಮಾಡಲ್ಲ ಅಲ್ವಾ? ಅದೇ ತರಾನೇ ಇವ್ರಿಗೂ ಆಗಿದೆ. ಅದಾದ್ಮೇಲೆ ಶಸ್ತ್ರಗಳನ್ನ ತ್ಯಾಗ ಮಾಡೋದು, ಹಿಂಗೆ ಪ್ರಾಬ್ಲಮ್ ಬಂತು, ಹೊಸ ಹೊಸ ಸಮಸ್ಯೆ ಎದುರಾಯ್ತು. ಅವುಗಳನ್ನು ಎದುರಿಸಲು ಹಳೆಯ ತಂತ್ರಗಳನ್ನು ಬಿಟ್ಟು ಹೊಸ ತಂತ್ರನ ಕೃಷ್ಣ ಏನು ಸ್ಟಾರ್ಟ್ ಮಾಡಿದ್ರು. ನೋಡಿ, ಆ ಪ್ರಾಬ್ಲಮ್ ಸಡನ್ ಆಗಿ ಬಂತು, ಅನಿರೀಕ್ಷಿತವಾಗಿ ಏನೋ ಬಂತು. ಬಂದ ತಕ್ಷಣ ಅಯ್ಯೋ ಆಲ್ರೆಡಿ ನಾನು ಪ್ಲಾನ್ ಮಾಡ್ಬಿಟ್ಟಿದೀನಿ ಅಂತ ಟೆನ್ಷನ್ ಆಗಿಲ್ಲ. ಓಕೆ, ಅಲ್ಲಿರೋ ಪ್ಲಾನ್ ಇಲ್ಲೇ ಹಾಕ್ಬಿಡೋಣ ಅಂತಾನು ಯೋಚನೆ ಮಾಡಿಲ್ಲ. ಆ ಕ್ಷಣಕ್ಕೆ ಇಮ್ಮಿಡಿಯೇಟ್ ಹೊಸ ಹೊಸ ಪ್ಲಾನ್ ನ ಕೃಷ್ಣ ಹೊರಗಡೆ ತಗೊಂಡ್ ಬಂದ್ರು, ಅರ್ಜುನನ್ನ ಮನವೊಲಿಸಿ ಯುದ್ಧ ಮಾಡಿಸೋದಕ್ಕೆ ಅಲ್ವಾ? ಪ್ಯಾನಿಕ್ಕು ಆಗದೆ. ಹಂಗೆ ನಾವು ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಬಂದಾಗ, ಅನಿರೀಕ್ಷಿತವಾಗಿ ಏನಾದ್ರು ಬಂದಾಗ್ಲೂ ಸಹ ನಾವು ಹಾಗೆ ಹ್ಯಾಂಡ್ಲು ಮಾಡಬೇಕು. ಸೊ ಹಾಗಾಗಿ ಮಹಾಭಾರತದ ಯುದ್ಧದಲ್ಲಿ ಅಷ್ಟೇ ಅಲ್ಲ, ಕೃಷ್ಣನ ಬದುಕಿನಲ್ಲೂ ಇಂಥ ಹಲವಾರು ಕ್ರಾಂತಿಗಳು ಬಂದಿದೆ. ಮಹಾಭಾರತದಲ್ಲಿ ಮಾತ್ರ ಅಲ್ಲ, ಕೃಷ್ಣನ ಲೈಫೇ ಒಂಥರ ಅನಿರೀಕ್ಷಿತವಾಗಿತ್ತು. ಹೇಗೆ ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಉದಾಹರಣೆ, ಕೃಷ್ಣನ ಸಾಹಸಗಳಿಗೆ ಹಾಗೂ ಅವನ ವ್ಯಕ್ತಿತ್ವದ ಹಿರಿಮೆಗಳಿಗೆ ಮನಸೋತಿದ್ದ ರುಕ್ಮಿಣಿ ತನ್ನ ಮನಸ್ಸಿನಲ್ಲೇ ರುಕ್ಮಿಣಿ ಕೃಷ್ಣನ್ನ ಬಹಳ ಇಷ್ಟಪಡ್ತಾ ಇದ್ರು. ಬಹಳ ಇಷ್ಟಪಡ್ಬೇಕಾದ್ರೆ ಏನಾಯ್ತು, ರುಕ್ಮಿಣಿಗೆ ಅವರ ಅಣ್ಣ ಏನ್ ಮಾಡಿದ್ರು, ಶಿಶುಪಾಲನ ಜೊತೆ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಶಿಶುಪಾಲ ಬಹಳ ಕೆಟ್ಟವನಾಗಿದ್ದರಿಂದ ರುಕ್ಮಿಣಿಗೆ ಶಿಶುಪಾಲನ ಮೇಲೆ ಇಷ್ಟ ಇರ್ಲಿಲ್ಲ, ಕೃಷ್ಣನ ಮೇಲೆ ಇಷ್ಟ ಇತ್ತು. ಬಂದು ರುಕ್ಮಿಣಿ ಕೃಷ್ಣನ ಹತ್ರ ಮಾತಾಡಿದಾಗ ರುಕ್ಮಿಣಿಯ ಒಂದು ಆಸೆಯನ್ನ ಮತ್ತೆ ಅವಳು ಯಾಕೆ ಬಯಸ್ತಾ ಇದ್ದಾಳೆ, ಅವಳ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಸ್ಪಷ್ಟತೆಯನ್ನ ನೋಡಿ ಕೃಷ್ಣ ರುಕ್ಮಿಣಿಯನ್ನ ಮದ್ವೆ ಆದ್ರು. ಸುಮ್ನೆ ಪ್ರಪೋಸ್ ಮಾಡಿದ್ರು ಅಂತ ಮದ್ವೆ ಆಗಿಲ್ಲ. ಅವರು ನಿಷ್ಕಲ್ಮಶವಾದ ಒಂದು ಉದ್ದೇಶವನ್ನ ನೋಡಿ ಯಾಕೆ ಮದ್ವೆ ಆಗ್ತಾ ಇದೀವಿ, ರುಕ್ಮಿಣಿ ನಾನು ನನಗ್ ಬೇಕು ಅಂತ ಮದ್ವೆ ಆಗಿದ್ದಲ್ಲ, ನಿಮ್ಮ ಜೀವನಕ್ಕೆ ನಾನೇನ್ ಮಾಡ್ತೀನಿ ಅಂತ ಮದ್ವೆ ಆಗಿದ್ದು ರುಕ್ಮಿಣಿ. ನನಗಿದನ್ನ ಕೊಡಿ ಅಂತ ರುಕ್ಮಿಣಿ ಕೇಳಿಲ್ಲ, ನಾನ್ ನಿಮಗಿದನ್ನ ಕೊಡ್ತೀನಿ, ನಿಮ್ಮ ಒಂದು ಜರ್ನಿಗೆ ನಾನ್ ಸಪೋರ್ಟ್ ಆಗಿ ನಿಂತ್ಕೊಂತೀನಿ ಅಂತ ರುಕ್ಮಿಣಿ ಜಾಯ್ನ್ ಆಗಿದ್ದು. ಅದಕ್ಕೆ ಕೃಷ್ಣ ಅಕ್ಸೆಪ್ಟ್ ಮಾಡ್ಕೊಂಡ್ರು. ನಮ್ಮ ಉದ್ದೇಶನೂ ಕರೆಕ್ಟ್ ಆಗಿರ್ಬೇಕು, ನಾವು ಸ್ಪಷ್ಟವಾಗಿ ಇರ್ಬೇಕು. ಸೊ ಕೃಷ್ಣ ಅಲ್ಲಿ ಇಲ್ಲಪ್ಪ ನಂಗೆ ಯಾಕೆ ಬೇಕು ಅಂತ ಅನ್ಕೊಳ್ಳಿಲ್ಲ, ರುಕ್ಮಿಣಿಯನ್ನ ಅವರು ಮದ್ವೆ ಆದ್ರು. ಸೊ ಬಲವಂತದ ಮದ್ವೆಯಿಂದ ರುಕ್ಮಿಣಿ ಪಾರಾದಂಗೆ ಆಯ್ತು. ಸೊ ಈಗ ಅದೇ ತರಾನೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಮರೂಪದ ರಾಜ ಆಯ್ತಾ, 16,000 ಏನು ಗಂಡಂದಿರು, 16,000 ಜನರನ್ನ ಸಾಯಿಸಿದ್ರು.
ಅವರ ಹೆಂಡತಿದಿರೆಲ್ಲ ಇವಾಗ ವಿಧವೆಯರಾಗಿದ್ರು. ಅಲ್ಲಿ ಒಂದು ಪದ್ಧತಿ ಇತ್ತು. ಈಗ ಹೆಂಡತಿದಿರ್ನ ಊರಿಗೆ ಕರ್ಕೊಂಡ್ ಬರ್ಬೇಕು. ಅಲ್ಲಿರೋ 16,000 ಜನ ಹೆಣ್ಮಕ್ಳು ಈಗ ವಿಧವೆಯರಾಗಿದ್ದಾರಲ್ಲ, ಅವ್ರನ್ನೆಲ್ಲ ಊರಿಗೆ ಕರ್ಕೊಂಡ್ ಬರ್ಬೇಕು. ಊರಿಗೆ ಕರ್ಕೊಂಡ್ ಬಂದು ಅವ್ರನ್ನ ಎಲ್ಲಿಡ್ಬೇಕು? ಅವ್ರನ್ನ ಇವಾಗ ಜನ ನೋಡೋ ರೀತಿ ಅಥವಾ ಅವ್ರ ಜೀವನ ಹಾಳಾಗತ್ತೆ ಅಂತ ಎಲ್ಲಾ 16,000 ಜನ ಯುವತಿಯರು ಯಾರಿದ್ರು ಅವರೆಲ್ಲ ಕೃಷ್ಣನ ಕೇಳ್ಕೊಂಡ್ರು. ನನಗೆ ನೀವೇ ದಾರಿ ತೋರಿಸ್ಬೇಕು, ನೀವೇ ನನ್ಗೆ ದಾರಿ ಆಗ್ಬೇಕು, ನಿನ್ ಬಿಟ್ರೆ ನಂಗೆ ಏನೂ ಇಲ್ಲ ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಾಗ ಕೃಷ್ಣ 16,000 ಜನರಿಗೂ ನೆರವಿಗೆ ನಿಂತ್ರು. ಅದನ್ನ ಕೃಷ್ಣನ್ಗೆ 16,000 ಜನ ಹೆಂಡತಿದಿರು ಅಂತ ನಾವು ಹೇಳ್ತೀವಿ ಅಲ್ಲ, ಕೃಷ್ಣ 16,000 ಹೆಂಡತಿದಿರ ಜೊತೆ ಖಂಡಿತ ಇರ್ಲಿಲ್ಲ. ಕೃಷ್ಣ 16,000 ಜನ ಬೇರೆ ಹೆಣ್ಣು ಮಕ್ಕಳನ್ನ, ಗಂಡಂದಿರ್ನ ಕಳ್ಕೊಂಡಿರೋ ಹೆಣ್ಮಕ್ಳು, ಅವರಿಗೆ ಬೇರೆ ತೊಂದರೆಗಳಾಗಬಾರ್ದು ಅಂತ ನೆರವಿಗೆ ಬರ್ತೀನಿ ಅಂದಾಗ, ಹಾಗೆ ಯಾರು ನೆರವಿಗೆ ಬರಕ್ಕಾಗಲ್ಲ ಅಂದಾಗ ಗಂಡ ಅನ್ನೋ ಒಂದು ಇದ್ರಲ್ಲಿ ಅವ್ರು ಬಂದ್ರೆ ಹೊರತು ಅವ್ರು ಯಾವತ್ತೂ ತಪ್ಪು ಮಾಡಿಲ್ಲ. 16,000 ಜನ ಅವರಿಗೆ ಹೆಂಡತಿದಿರಲ್ಲ, ಆಯ್ತಾ? ಆದ್ರೆ ಅಷ್ಟು ಜನನ ತಮ್ಮ ಹೆಂಡತಿ ಅನ್ನೋದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡು 16,000 ಜನರನ್ನು ಕೂಡ ಅವರು ಏನೋ ಕಾಪಾಡಿದ್ರು. ಅಂತ ಒಂದು ನಿರ್ಧಾರನ ತಗೊಳಕ್ಕೆ ಕೃಷ್ಣನ್ ಕೈಲಿ ಮಾತ್ರ ಸಾಧ್ಯ ಅಂತ ಅಲ್ವಾ? ಹಾಗೆ ಯಶಸ್ವಿ ಉದ್ಯಮಿಗಳು ಕೂಡ ಅದೇ ತರ ನಾವು ನಮ್ಮ ಫ್ಯಾಮಿಲಿ ಲೈಫ್ ಅಂಡ್ ಕೆಲಸದಲ್ಲಿ ನೋಡೋದಾದ್ರೆ, ಯಶಸ್ವಿ ಉದ್ಯಮಿಗಳು ಕೂಡ ಹಳೆಯ ನಿಯಮಗಳನ್ನು ಮುರಿದು ಹೊಸ ಹೊಸ ಕೆಲಸ ಪದ್ಧತಿಯನ್ನ ನಮ್ಮ ಲೈಫಲ್ಲಿ ಅಂತಹ ದೊಡ್ಡ ಪ್ರಾಬ್ಲಮ್ಸ್ ಬಂದಾಗ ಅದನ್ನ ಫೇಸ್ ಮಾಡುವಂತಹ ಧೈರ್ಯ, ಶಕ್ತಿಯನ್ನ ಬೆಳೆಸ್ಕೊಂಡಿರ್ಬೇಕು. ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ಕೆಲವೊಂದು ಟೈಮು ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದಾಗ ಸಮಾಜದಲ್ಲಿ ಕೆಲವೊಂದು ಬರುತ್ತೆ, ಅಂದ್ರೆ ನಮ್ಮ ಮೇಲೇನೆ ಸರಿ ಇಲ್ಲ ಅಂತ ಬರ್ಬೋದು, ಇದೆಲ್ಲ ವರ್ಕ್ ಆಗಲ್ಲ ಅಂತ ಬರ್ಬೋದು. ಈಗ ಎಷ್ಟೊಂದ್ಸಲ ನನಗೆ ರೀಸೆಂಟ್ ಆಗಿ ಒಂದು ಕಮೆಂಟ್ ನೋಡ್ತಾ ಇದ್ದೆ ನಾನು, ಏನೇನೋ ಕಮೆಂಟ್ ಹಾಕ್ತಿರ್ತಾರೆ ಕೆಲವರು, ಆಯ್ತಾ? ಗಾಡ್ ಗ್ರೇಸ್, ಶಿವನ ಅನುಗ್ರಹದಿಂದ ಭಗವಂತ ನನ್ನ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋರೆ ನಮ್ಮ ವಿಡಿಯೋ ನೋಡ್ತಾರೆ. ಸೊ ಬೈ ಚಾನ್ಸ್ ಆಗಿ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಹಾಕಿದ್ರು ಕೂಡ ನಂಗೆ ಅದೇನು ಹರ್ಟ್ ಆಗಲ್ಲ. ಭಗವಂತ ನನ್ನ ಉದ್ದೇಶ ಕ್ಲಿಯರ್ ಇದ್ರೆ ನಂಗೆ ನಿನ್ನಿಂದ ಬೇಕು, ನಂಗೆ ಆನ್ಸರು, ನಂಗೆ ಮನುಷ್ಯರಿಂದ ಅಲ್ಲ ಅಂತ ನಾನು ಹೇಳ್ತೀನಿ. ಸೊ ಈ ತರ ಆದಾಗ್ಲೂ ಕೂಡ, ಅನಿರೀಕ್ಷಿತವಾಗಿ ಲೈಫಲ್ಲಿ ಏನಾದ್ರು ಬಂದಾಗ್ಲೂ ಕೂಡ ನಾನು ಪ್ರಶ್ನೆ ಮಾಡ್ಕೊಬೇಕಾಗಿರೋದು, ನಾನು ಸ್ಪಷ್ಟವಾಗಿ ಇದ್ದೀನಾ? ನಾನು ಮಾತಾಡ್ತಿರೋ ಮಾತುಗಳಿಗೆ ನಾನು ಬದ್ಧವಾಗಿ ಇದ್ದೀನಾ, ಸ್ಪಷ್ಟವಾಗಿ ಇದ್ದೀನಾ? ಹೌದು, ನಾನು ಸ್ಪಷ್ಟವಾಗಿದ್ದೀನಿ, ನನ್ನ ಉದ್ದೇಶ ಸ್ಪಷ್ಟವಾಗಿದೆ, ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಅಲ್ಲ ಅನ್ನೋದಾದ್ರೆ ನಾನು ಸಮಾಜದಲ್ಲಿ ಕೆಲವೊಂದು ಟೈಮ್ ಎದುರಾಕೊಳ್ಳೇಬೇಕಾಗತ್ತೆ, ಕೆಲವ್ರನ್ನ ಎದುರಾಕೊಳ್ಳೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಆ ಧೈರ್ಯ ನಾವು ಸೃಷ್ಟಿ ಮಾಡ್ಕೊಬೇಕು. ನಾವು ನಮ್ಮ ಜೀವನದಲ್ಲಿ ಗೆಲ್ಬೇಕು ಅಂದ್ರೆ, ಬಿಸ್ನೆಸ್ ಅಲ್ಲಿ ಗೆಲ್ಬೇಕು ಅಂದ್ರೆ ಕೆಲವೊಂದು ಟೈಮ್ ಮತ್ತೆ ಹೇಳ್ತಾ ಇದೀನಿ, ಉದ್ದೇಶ ಸ್ಪಷ್ಟವಾಗಿ ಇರಬೇಕು. ಆಗ ನಾವು ಗೆಲ್ಬೇಕು ಅಂತಂದ್ರೆ ನಾವು ಕೆಲವೊಂದು ಎದುರಾಕೊಳ್ಳೇಬೇಕಾಗತ್ತೆ. ಅದನ್ನೇ ಕೃಷ್ಣ ಮಾಡಿದ್ದು, ಇದನ್ನ ಅವಾಗ್ಲೇ ತೋರಿಸ್ಕೊಟ್ರು ಕೃಷ್ಣ. ಈ ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಮ ಲೈಫಲ್ಲಿ ಇದನ್ನೇ ಟ್ರೆಂಡ್ ಸೆಟ್ಟರ್ ಅಂತ ಹೇಳೋದು. ಎಲ್ಲರಿಗೂ ಕೂಡ ಆಗಲ್ಲ ಅಲ್ವಾ? ಅದನ್ನ ನಾವು ಮಾಡ್ಬೇಕಾಗಿದೆ. ಸೊ ಜಾಗೃತ ಮನುಷ್ಯ ಎಲ್ಲರೂ ಮಲಗಿರುವಾಗ ತಾನು ಎದ್ದಿರುತ್ತಾನೆ ಮತ್ತು ಎಲ್ಲರೂ ಎದ್ದಿರುವಾಗ ತಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ. ಪ್ರಜ್ಞೆ, ಜಾಗೃತ ಮನುಷ್ಯ ಎಲ್ರೂ ಮಲಗಿರುವಾಗ ಅವ್ರು ಎದ್ದಿರ್ತಾರೆ, ಎಲ್ರೂ ಎದ್ದಿದ್ದಾಗ ಅವರು ರೆಸ್ಟ್ ಮಾಡ್ತಾರೆ, ಆಯ್ತಾ? ಇದ್ರ ಅರ್ಥ ಏನಂದ್ರೆ ಕೇವಲ ಮಲಗಿರುವುದು, ಎದ್ದಿರುವುದಕ್ಕಷ್ಟೇ ಸೀಮಿತ ಅಲ್ಲ. ಎಲ್ಲರೂ ಮಾಡಿದಂತೆ ಮಾಡದೆ ಸ್ವಲ್ಪ ವಿಶೇಷವಾಗಿ ಹೊಸದೇನೋ ಮಾಡ್ತಾರೆ. ಅದು ಗೋಚರವಾಗಿ, ಅಂದ್ರೆ ನೋಡಿ, ಎಲ್ರೂ ಮಾಡೋ ತರ ಮಾಡಲ್ಲ, ಅವರು ವಿಭಿನ್ನವಾಗಿ ಏನೋ ಮಾಡ್ತಾರೆ. ಎಲ್ರೂ ಮಲಗಿದ್ದಾಗ ಅವ್ರು ಎದ್ದಿರ್ತಾರೆ, ಎಲ್ರೂ ಎದ್ದಾಗ ಅವ್ರು ಮಲಗ್ತಾರೆ ಅಂದ್ರೆ ಎಲ್ರೂ ಮಾಡೋ ತರ ಅವ್ರು ಮಾಡಲ್ಲ. ಅವರು ವಿಭಿನ್ನವಾಗಿ ಏನೋ ಮಾಡೋದ್ರಿಂದಾನೆ, ವಿಭಿನ್ನವಾಗಿರೋದೇನೋ ಒಂದನ್ನ ಅವರು ಕಂಡಿಡಿತಾ ಇದ್ದಾರೆ. ಹಾಗೆ ನಮ್ಮ ಬದುಕಿನಲ್ಲೂ ನಾವು ಸಹ ಎಲ್ಲರೂ ಮಾಡ್ತಿದ್ದಾರೆ ಅಂತ ಮಾಡೋದಲ್ಲ. ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ, ನೀವುಗಳು ಎಲ್ಲರೂ ನಿಮ್ ಲೈಫ್ನ ನೋಡ್ಕೊಳ್ಳಿ. ಇಲ್ಲಿವರೆಗೂ ಅಂದ್ರೆ ನನ್ನ ಲೈಫಲ್ಲಿ ನಾನು ಇವೆಲ್ಲ ಪಾಠಕ್ಕೆ ಬರಕ್ ಮುಂಚೆ ಸೇಮ್ ಬೆಳಗ್ಗೆ ಊಟ ಮಾಡು, ಬೆಳಗ್ಗೆ ತಿಂಡಿ ಮಾಡು, ಊಟ ಮಾಡು, ರಾತ್ರಿ ಊಟ ಮಾಡು, 2 ಟೈಮ್ ಕಾಫಿ ಕುಡಿ, ಏನ್ ಬೇಕು ಅದನ್ನ ತಿನ್ನು, ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋದ್ರು ಅವ್ರ ಜೊತೆ ಹೋಗು, ಅಲ್ಗೋದ್ರು ಹೋಗು, ಇಲ್ಗೋದ್ರು ಹೋಗು, ಕರ್ದಿದ್ ಕಡೆ ಹೋಗು, ಫಂಕ್ಷನ್ನು, ರೆಸ್ಟು, ಮಲ್ಗು, ಬರೀ ಇದೇ ಲೈಫ್ ಇತ್ತು. ಕೆಲ್ಸ, ಬಾ, ದುಡಿ, ಇಷ್ಟೇ ಇತ್ತು. ಆದ್ರೆ ಎಲ್ರು ಮಾಡೋ ತರ ಮಾಡೋದಲ್ಲ ಅಲ್ಲ, ವಿಭಿನ್ನವಾಗಿ ಏನೋ ಮಾಡ್ಬೇಕು ಅಂದ್ರೆ ವಿಭಿನ್ನವಾಗಿ ಮಾಡ್ತಾ ಇರೋರು ಯಾರೋ ಇದಾರೆ ಅಲ್ಲ. ಸೊ ವಿಭಿನ್ನವಾಗಿ ಏನೋ ಮಾಡ್ಬೇಕು ಅಂತ ಬಂದಾಗ, ಇವತ್ತು ನಿಮ್ಮ ಮನೇಲಿ ಎಲ್ಲ ಮಲಗಿರ್ತಾರೆ, ನೀವು 5 ಗಂಟೆಗೆ ಎದೊಳ್ತಾ ಇದ್ದೀರಾ ಅಂದ್ರೆ ನಿಮ್ಮಂಗ್ ನೀವು ಕ್ಲಾಪ್ ಮಾಡ್ಕೋಬೇಕು, ನಿಮ್ ಬೆನ್ ತಟ್ಕೋಬೇಕು ಅಲ್ವಾ? ಸೊ ನಿಮ್ಮ ಮನೇಲಿ ಯಾರು ಧ್ಯಾನ ಮಾಡ್ತಿಲ್ಲ, ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಬೆನ್ ನೀವು ತಟ್ಕೋಬೇಕು. ಅವರು ಮಾಡ್ತಾ ಇಲ್ಲ, ನಾನು ಮಾಡೋದ್ ಬೇಡ. ಅವ್ರು ಲೇಟಾಗಿ ಎದೊಳ್ತಾರೆ, ನಾನು ಲೇಟಾಗಿ ಎದೊಳ್ತೀನಿ ಅಲ್ಲ. ಬೇರೆಯವ್ರು ಹೇಗಾದ್ರೂ ಮಾಡ್ಕೊಳ್ಳಿ, ನೀವು ವಿಭಿನ್ನವಾದಂತಹ ಕೆಲಸಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ ಲೈಫ್ಗೆ ನೀವೇ ಟ್ರೆಂಡ್ ಸೆಟ್ಟರ್ ಆಗಿ. ಟ್ರೆಂಡ್ ಸೆಟ್ಟರ್ ಅಂದ್ರೆ ದೊಡ್ಡದೇನೋ ಅಲ್ಲ, ನಮ್ಮ ಬದುಕಿಗೆ ನಾವೇ ಸೆಟ್ ಮಾಡ್ಕೊಳ್ಳೋ ಅಂತಹ ಒಂದು ನಿಯಮಗಳು. ಎಲ್ಲರೂ ಮಾಡೋ ಹಾಗೆ ಮಾಡೋದಲ್ದೆ ನಾನು ನನ್ನ ಬದುಕಿನ ಏಳಿಗೆಗೆ ನಾನೇ ತಗೊಳ್ಳೋ ನಿರ್ಧಾರಗಳಾಗಿದೆ. ಸೊ ಎಷ್ಟು
ಎಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಎಷ್ಟು ಜನ ನಿಮ್ಮ ಲೈಫಲ್ಲಿ ನಿಮ್ಗೆ ಅನ್ನಿಸ್ತಿದೆ ಹೌದು ಮ್ಯಾಮ್ ನಾನು ಇವಾಗ ವಿಭಿನ್ನವಾಗಿ ಬದುಕ್ತಾ ಇದ್ದೀನಿ. ಎಷ್ಟು ಜನ ನಿಮ್ಗೆ ಯಾರು ಕೇಳಿದಾರ ನೀನು ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ಅಂತ ಖುಷಿ ಪಡಿ. ಆ ಥರ ಕೇಳಿದರೆ ಒಳ್ಳೆ ರೀತಿ ಚೇಂಜ್ ಆಗಿದ್ರೆ ಖುಷಿ ಪಡಿ. ಯಾಕೆ ಅಂತ ಅಂದರೆ ನೀವು ಟ್ರೆಂಡ್ ಸೆಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಒಂದು ಒಂದು ನಿಮ್ಮ ಟ್ರೆಂಡು ಸೆಟ್ ಮಾಡೋಕ್ಕೆ ಅಂದರೆ ಹಲವಾರು ಜನರಿಗೆ ನೀವು ಮಾದರಿ ಆಗಕ್ಕೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಹೌದು ನಾನು ಇವಾಗ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದೀನಿ ಅಂದರೆ ಟ್ರೆಂಡ್ ಸೆಟ್ ಅಂತ ಹೇಳಿ. ಯಾರೆಲ್ಲ ಹೌದು ಮ್ಯಾಮ್ ನಾನು ವಿಭಿನ್ನವಾಗಿ ನನ್ನ ಜೀವನ ನಡೆಸ್ತಾ ಇದ್ದೀನಿ, ನನಗದು ಬಹಳ ಖುಷಿ ಇದೆ, ಜನ ಕೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಟ್ರೆಂಡ್ ಸೆಟ್ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ನಂಗೆ ಅರ್ಥ ಆಗುತ್ತೆ ಓ ಇವರೆಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.